ಆಕಿನ ಕೇಳ ಹೊಡ್ತಾ ನೋಡಕಿದೆ ಮಾತಾಡ್ರಿ ನೀವ ನನ್ನ ಸಿಟ್ಟು ನೆತ್ತಿಗೇರಾಕತ್ತ ಮೊದ್ಲ ಯಾಕ ಸಿಟ್ಟು ಯಾಕೆ ನೆತ್ತಿಗೇರ್ಬೇಕು ಅಲ್ಲವಾ ನೀನೇನ ಮತ್ತೆ ಮನಿ ಹುಬ್ಬಳ್ಳಿ ಪೇಟೆಗೆ ಮಾಡ್ಕೊಂಡು ಹೋಗುನು ಹುಬ್ಬಳ್ಳಿ ಪೇಟೆಗ ಇರುನು ಅನ್ನಕತ್ತಿ ಅಂತಲ್ಲ. ಅಂದೆ ಅಪ್ಪ ಏನಾತೀಗ ಕೇಳೋದ್ ನೋಡಕಿದೆ ಅಲ್ವಾ ಹಂಗೆ ಹೆಂಗಾಕತ್ತದ ಹುಟ್ಟಿದ ಊರ್ ಬಿಟ್ಟು ನಾವ್ ಇದ್ದಿದ್ದನ್ ಬಿಟ್ಟು ನಾವು ಹೋಗಿ ಹುಬ್ಬಳ್ಳಿ ಪೇಟೆಗೆ ಇರಾಕತ್ತೇನ ಹೇಳ ನೀನ ನೋಡೋಣ. ಅಲ್ಲ ನಮ್ಮ ಹೊಲ ಮನಿ ಗದ್ದೆ ಎಲ್ಲ ಇಲ್ಲದಾವ್ ಅವ್ರು ಈಗ ಅದೆಲ್ಲಾ ಬಿಟ್ಕೊಟ್ಟು ಸಿಟಿಯಾಗ ಬಂದು ಇರಾಕತ್ತೇನ ಹೇಳ ನೀನ ನೋಡೋಣ. ಯಾಕಪ್ಪ ಆಗುದಿಲ್ಲ ಇವ್ರು ಎಲ್ಲಾರು ವಿಚಿತ್ರವಾಗಿ ಮಾತಾಡಕತ್ತೀರಿ ನೀವು ನಂಗೆ ಕರೆನ ಅದ ಅರ್ಥ ಆಗೋಲ್ತ. ಈಗ ಗೌರ್ಮೆಂಟ್ ನೌಕರಿಯಾಗ ಇರ್ತಾರಲ್ಲ 3 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗಿರ್ತದ ಅವ್ರದ್ದು. ಅವಾಗ ಅವರು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಟ್ರಾನ್ಸ್ಫರ್ ಆಕತ್ ಗೊತ್ತ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಆಕತ್ ಮತ್ತೆ ನೀವು ಅಂತದ ನಮ್ಗೆ ಏನೇ ಕೆಲಸ ಇದ್ರು ಹುಬ್ಬಳ್ಳಿ ಪೇಟೆಗೆ ಹೋಗಿರ್ತೇವಿ ಬರ್ತಿರ್ತೇವೆ ಹೌದಾ. ಇದೊಂದು ಹಳ್ಳಿ ಬಿಟ್ಟು ಸಿಟಿಯಾಗ ಮನಿ ಮಾಡೋಣ ಅಂದೆ ಅಷ್ಟೇ. ಏನ್ ಅನ್ಬಾರ್ದು ಅಂದೆ ನಾನು. ಅಯ್ಯೋ ದೇವ್ರೆ ಅಷ್ಟಕ್ಕ ಹಿಂಗ್ ಮಾಡ್ತೀರಿ. ಅವರು ಏನಾರ ಹಂಗಾರ ನಾವು ಇಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಇಲ್ವಲ್ಲ ಅಂತೇಳಿ ಅಂದಿದ್ರೆ ಏನು ಅಷ್ಟು ಗೌರ್ಮೆಂಟ್ ನೌಕರಿ ಮಾಡಕ್ಕಿತ್ತೇನ ಅವ್ರು ಬಿಟ್ಕೊಟ್ಟು ಎಲ್ಲ ಮನ್ಯಾಗ ಕುಂದಿರ್ತಿದ್ರ ಅಷ್ಟೇ. ಏನಪ್ಪ ನೀನು ಹಿಂಗ್ ಮಾತಾಡ್ತಿಪ್ಪ. ಅಲ್ವಾ ಅವರು ಗೌರ್ಮೆಂಟ್ ನೌಕರಿಯರು ಬಿಡಾಕ ಆಗುದಿಲ್ಲ ಅದಕ್ಕ ಮಕ್ಕಳ ಪಗಾರನು ತಗೊಂತಿರ್ತಾರ. ಅದಕ್ಕ ಬಿಡಾಕ ಆಗ್ಲಾರ್ದ ಮತ್ತೆ ಹೇಳ್ಬೇಕಂದ್ರೆ ಮಕ್ಕಳಿಂದ ಮಕ್ಕಳಿಗೆ ತನ್ನ ಅಪ್ಪನಿಂದ ಮಗಗ ಹೋಗಿರ್ತತಿ ನೌಕರಿ ಬಿಡಾಕ ಹೆಂಗಾಕತ್ತದ ಅದಕ್ಕ ಅವ್ರ ಅಲ್ಲಿ ಹೋಗಾರ. ನೀನ್ ನೋಡಿದ್ರ ಈಗ ಹಿಂಗಂದ್ರೆ ಹೆಂಗವ ಅಂದ್ರ ನಂದು ಪಗಾರ ಕಡಿಮೆ ಐತಿ ನಿಂದೆ ನೀವು ಒಬ್ಬಕ್ಕೆ ಮಾಡೋದು ಮತ್ತೆ ಯಾರಿಗೆ ಬರುದಿಲ್ಲ ಅನ್ನೋ ಅರ್ಥ ಕೇಳತ್ತೇನಪ್ಪ. ನಾನು ಅದಕ್ಕಂತ ಎಷ್ಟು ಕಷ್ಟಪಟ್ಟು ಓದೇನಪ್ಪ ನಿಂಗೆ ಗೊತ್ತಿಲ್ಲ ಎಷ್ಟು ನಾನು ಅದನ್ನ ಆಸೆ ಇಟ್ಕೊಂಡೇನಿ ಆ ಕೆಲಸ ಮಾಡ್ಬೇಕಂತೇಳಿ ಎಷ್ಟು ಆಗಲಿ ರಾತ್ರಿ ಅಂತ ನಾ ಕುತ್ಕೊಂಡು ಓದ್ತಿದ್ದೆ ನೀ ನೋಡಿಲ್ಲನಪ್ಪ. ಈಗ ಆ ಕೆಲಸ ಬಿಡ ಅಂತಾರಲ್ಲ ಇಷ್ಟು ಕಷ್ಟಪಟ್ಟು ತಗೊಂಡು ಕೆಲಸನ ನಾನು ಹೊಟ್ಟು ಉರಿಯೋದಿಲ್ಲನ. ಈಗ ಇದು ನಿಮ್ಗೆ ತಪ್ಪು ನಾ ಮಾತಾಡಿದ್ದ. ಮನಿ ಬಿಟ್ಟು ಅಲ್ಲಿ ಬರೀ ಸಿಟೆ ಮನಿ ಮಾಡ್ಕೊಂಡಿರ ಅಂದಿದ್ದೆ ನಿಮ್ಗೆ ಒಂದು ದೊಡ್ಡ ಸಿಟ್ಟು ಅಲ್ಲ ನಿಮ್ಗೆ ಬಂದು ಹೇಳಿಲ್ಲ ಅಂತೇಳಿ ಅದನ್ನ ಕೇಳ್ಕೊಂಡು ಕುಂತ್ಬಿಟ್ಟಿರಿ. ಅಲ್ಲ ನಾನೇನು ಎಲ್ಲ ಬಿಟ್ಕೊಟ್ಟು ಹೋಗೇ ಬಿಡೋಣ ಅನ್ಲಿಲ್ಲ. ನನಗೂ ಗೊತ್ತಾಕೈತೆ ಸ್ವಲ್ಪರ ನಾನೆಂದು ವಾರಕ್ಕೊಂದ್ಸಲ ಹಿಂಗೆ ಬರ್ಕೊಂತ ಹೋಗ್ಕೊಂತ ನೋಡ್ಕೊಂತ ಇರ್ಬೋದಲ್ಲ ಎಲ್ಲ ಬಿಟ್ಕೊಟ್ಟೆ ಇರ್ರಿ ಅಂತ ನಾನು ಏನು ಕೇಳಿಲ್ಲ. ಅಲ್ಲಪ್ಪ ಹಿಂಗೆ ಮಾತಾಡ್ತೀರಿ ನೀವು ನನ್ನ ಬಗ್ಗೆ ಒಬ್ಬರ ವಿಚಾರ ಮಾಡ್ತೀರನ ಅಲ್ವಾ ನಂಗೆ ಅರ್ಥ ಆಕತಿ ಏಕದಮ್ಮ. ಈಗ ನೀ ಬಿಟ್ಟೆಲ್ಲ ಇರು ಅಂತ ಹೇಳುದು ತಪ್ಪ ಆಕತ್ ನಾ ಇಲ್ಲ ಅಂತಲ್ಲ ಹಂಗಂತೇಳಿ ಮನ್ಯಾಗ ವಯಸ್ಸಾದರ ನೀ ಅದ್ರದ್ದು ಒಂದ್ ಸ್ವಲ್ಪ ನೋಡ್ಬೇಕಲ್ವಾ. ಒಂದ್ ಸ್ವಲ್ಪ ಇದು ಯೋಚನೆ ಮಾಡ್ಬೇಕಲ್ಲ. ಇಲ್ಲಪ್ಪ ನಾ ಯೋಚನೆ ಮಾಡಂಗಿಲ್ಲ. ನಾ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ನೀವು ಬೇಕಾದ ಹೇಳ್ಕೊರಿ ನಾ ಮಾತ್ರ ಯೋಚನೆ ಮಾಡಂಗಿಲ್ಲ. ನನಗೆ ನನ್ನ ಜೀವನನ ಮುಖ್ಯ. ನಂಗೆ ನನ್ನ ಲೈಫ ಮುಖ್ಯ. ನಿಮ್ಮ ಎರಡನೇ ಮಗಳು ಹಪ್ಪಳದ ಅದೇನೋ ಕೆಲಸ ಮಾಡಕತ್ತಾಳ. ಅವ್ರ ಮನಿ ಒಳಗೆ ಎಷ್ಟು ಸಪೋರ್ಟ್ ಅದಾರ ಗೊತ್ತನ. ಅಕ್ಕಿ ಗಂಡ ಅಂತೂ ತಲೆ ಮ್ಯಾಗ ಹೊತ್ಕೊಂಡು ಮೆರವಣಿಗೆ ಮಾಡಕತ್ತಾನವ ಗೊತ್ತೈತನ್ಪ ನಿನಗೆ. ಅಯ್ಯೋ ಅದೇನು ಹಪ್ಪಳ ವ್ಯಾಪಾರ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಆಕೈತಿ ನಾ ಅದೇನಿ ನಡೆಸ್ಕೊಡ್ತೇನೆ ಅನ್ನೋ ಅರ್ಥಕ್ಕೆ ಅವ್ ಬೆನ್ನಾಗ ನಿಂತಾನಕ್ಕಿಗೆ. ಇವ್ರು ನೋಡಿದ್ರೆ ನನ್ನ ಕಾಲು ಹಿಡಿದು ಎಳೆಯಕ್ಕೆ ನೋಡ್ತಾರ. ಯಾಕೆ ಹಿಂಗ್ ಮಾಡಕತ್ತಾರ ನಂಗೆ ಅದೇ ಬೇಜಾರಾಗತ್ತಿರೋದು. ನನಗೂ ಆಸೆ ಇರಂಗಿಲ್ಲನ ನೋಡವಾ ಹಂಗನ್ನಕ್ಕಿ ನೀ ಯಾವ್ದಾರ ಸಿಟಿಯನ್ ಹುಡುಗನ ಲಗ್ನ ಆಗ್ಬೇಕಿತ್ತು. ನೀ ಹಳ್ಳೆ ಹುಡುಗನ ಲಗ್ನ ಆಗಿ ಈಗ ಹಿಂಗ್ ಮಾತಾಡೋದು ತೆಪ್ಪಾಗುದಿಲ್ಲನ. ಈಗೇನಾಯ್ತು ಅಂತದ್ ಆಗ್ಬಾರ್ದು ಏನಾಗೈತಿ. ಹಳ್ಳಿಯಾಗಿದ್ದಾರ ಯಾರು ಸಿಟಿಗೆ ಹೋಗ್ಬಾರ್ದಂತೈತನ. ಯಮ್ಮ ನಿನಗ ಅಜ್ಜಿಗೆ ಬರಕಾಗಿಲ್ಲ ಅಂದ್ರೆ ಆತ ನಮ್ಮ ಮಾವನ್ ಕರ್ಕೊಂಡು ಹೋಗಿ ಅಲ್ಲಿ ಮನಿ ಮಾಡ್ಕೊಂಡಿರ್ತೇನೆ. ಹೊಲ ಮನಿ ಎಲ್ಲ ನೀವು ನೋಡ್ಕೊರಿ. ಯಾಕ ಮಾವ ಅವಾಗ ಜಾಸ್ತಿ ನಮ್ಮ ಮನ್ಯಾಗ ಇರ್ತಿದ್ದಿಲ್ಲನ. ಅಯ್ಯೋ ದೇವ್ರೆ ನನ್ನ ಮಗನ್ ದೂರ ಮಾಡಕ್ ನೋಡ್ತೀಯನ ನೀನು. ನೀವು ಹಂಗೆ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಾನು ಯಾಕೆ ದೂರ ಮಾಡಕ್ ನೋಡ್ಲಿ. ನನಗೇನು ಹರ್ಕತ್ ಬಿದ್ದೈತಿ. ನಾ ಯಾರನ್ನೂ ದೂರ ಮಾಡಕತ್ತಿಲ್ಲ. ನೀವು ಬರ್ರಿ ಅಂತೇಳಿ ಹೇಳಕತ್ತೀನಿ. ನೀವು ಬರಲ್ಲ ಅಂತೀರಿ. ಅಜ್ಜಿ ನೋಡಿದ್ರೆ ಮಾತಾಡ್ಲಿಲ್ಲ ನಾ ಬರುದಿಲ್ಲ ಅಂದ. ಮತ್ ನೀವೇ ಹಂಗ ಅನ್ಕೊಂಡ್ರೆ ನಾನಾರ ಏನ್ ಮಾಡ್ಲಿ. ಅಲ್ಲ ಹುಡುಗಿ ನೀ ಮಾತಾಡೋದು ನಿನಗರ ಚಂದ ಅನ್ಸಕತ್ತೈತನ. ಅಲ್ಲ ತರಿ ನಮಗ್ ಮೊದ್ಲ ಹೇಳಿದ್ದೀನಿ ನೀನು ಮದಿ ಮಾಡ್ಕೊಳತ್ನಾಗ ಹೇಳಿದ್ದೀನಿ ನಾ ಸಿಟಿ ಕರ್ಕೊಂಡು ಹೋಗೋ ನೋಡ ಅಂತೇಳಿ ಮಾವನ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಿ. ನಾ ಮಾಡ್ಕೊಳಕ ಬಿಡ್ತಿದ್ದಿಲ್ಲ ನಾನು. ಹಂಗೇನ ನಿನ್ ಬಾಯಾಗ ಬಂದಿತ್ತಂದ್ರ ಅವಾಗೆಲ್ಲ ಸುಮ್ಮನಿದ್ದ ಈಗ ಈ ತರ ತಕೊಂಡ್ ನಿಂತಿ. ಅಯ್ಯೋ ನನಗೆ ಇದಕ್ಕೆ ಏನ್ ಹೇಳ್ಬೇಕಂತೇಳಿ ನಂಗೆ ಅರ್ಥ ಆಗೋಲ್ತು ಹೋಗತ್ತಾಗ. ಅಲ್ಲ ಅವಾಗ ಸುಮ್ಮನಿದ್ದೆ ಅಂದ್ರೆ ಮತ್ತೆ ನಾನು ಡ್ಯಾನ್ಸ್ ಮಾಡ್ಬೇಕಿತ್ತು. ಅವಾಗ ನೀವು ಹಿಂಗೆ ಜಗಳ ತೆಗಿತೀರ ಅಂತ ನಂಗೆ ಗೊತ್ತಿತ್ತು. ನೀವು ಆ ನೌಕರಿ ಮಾಡಬೇಡ ಈ ನೌಕರಿ ಮಾಡಬೇಡ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ನೀವು ಅಂತೀರಿ ಅಂತ ನಂಗೆ ಗೊತ್ತಿತ್ತಾ. ಇಲ್ಲ ನಂಗೆ ಗೊತ್ತಿದ್ದಿಲ್ಲ. ಮತ್ತು ನಾನು ಅಂದ್ಮೇಲೆ ನಿಮ್ಮ ಕುಟ್ಟಿ ಏನಂತ ಮಾತಾಡಲಿ ಏನಂತ ವಾದ ಮಾಡಲಿ. ಯಾಕೆ ಹಿಂಗೆ ಮಾಡ್ತೀರ ನಂಗೆ ನಿಜವಾಗ್ಲೂ ಅದೇ ನನಗೆ ತಿಳಿಲಾರ್ದಂಗೆ ಆಗ್ಬಿಟ್ಟತಿ. ಯಪ್ಪ ಅವ್ವ ನಿನಗೂ ಹೇಳಕತ್ತೇನೆ ಕೇಳ್ರಿ. ಇದ್ರೊಳಗೆ ಮಾಡ್ಕೊಂಡು ಹೋದ್ರೆ ನನಗೆ ಒಳ್ಳೆ ಭವಿಷ್ಯ ಐತಿ. ಇದ್ರೊಳಗೆ ನಂಗೆ ಚಲೋ ನೌಕರಿ ಸಿಗ್ತೈತಿ. ನೀವು ಹಿಂಗೆ ಮಾಡಿದ್ರಿ ಅಂದ್ರೆ ನಾನು ಭಾಳ ಪಾತಾಳಕ್ಕೆ ಬೀಳ್ತೇನೆ. ಮನೆ ಕಸ ಹೊಡಿದು ಕಲ್ಲು ಒರೆಸೋದು ಬಾಂಡೆ ತಿಕ್ಕುದು ಇದೇ ಜೀವನನ. ಇದೇ ಜೀವನ ಇಲ್ಲ. ಹೆಣ್ಮಕ್ಳು ಹೊರಗೆ ಹೋಗಿ ದುಡಿಬೇಕು. ಈಗ ನಾ ಯಾಕೆ ಸಿಟಿಗೆ ಹೋಗೋಣ ಅಂದೆ ಒಂದೇ ಕಾರಣ ಹಳ್ಳಿ ಒಳಗೆ ಯಾರು ಕೆಲಸದವ್ರು ಸಿಗ್ವಲ್ರು. ಆ ಕಾರಣಕ್ಕೆ ಸಿಟಿಗೆ ಹೋಗೋಣ ಅಂತ ಅಂದಿದ್ದಷ್ಟೇ ನಾನು. ಏನು ಆ ಒಂದು ಕಾರಣ ಬಿಟ್ಟರೆ ಬೇರೆ ಯಾವ ಕಾರಣನೂ ಇಲ್ಲ. ನನಗೇನು ಇವ್ರನ್ನ ದೂರ ಮಾಡಿ ಕರ್ಕೊಂಡೋಗಿ ಪೇಟೆಗೆ ಇರ್ಬೇಕನ್ನ ಯಾವ ಆಸೆನೂ ಇಲ್ಲ. ಇಲ್ಲಿ ಕೆಲಸದವ್ರು ಸಿಗ್ತಾರಂದ್ರೆ ನಂಗೆ ಏನೂ ತೊಂದರೆ ಇಲ್ಲ. ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಕೆಲಸದವ್ರು ಸಿಗ್ವಲ್ರ ಆ ಕಾರಣಕ್ಕಷ್ಟೇ. ಇವ್ರು ನೋಡಿದ್ರೆ ಅಮ್ಮ ನೋಡಿದ್ರೆ ಕೆಲಸ ಬಿಡು ಮನೇನ ಕೆಲಸ ಮಾಡೋ ಅಂತಾಳ. ನನ್ನ ಕೈಲಿ ಆಗೋದಿಲ್ಲ ಮನೇನ ಕೆಲಸ ಮಾಡಕ್ಕೆ.
ಅರ್ಬಿ ಹೋಗ್ಯದಲ್ಲ ವಾಷಿಂಗ್ ಮಿಷನ್ ತಗೋರ್ತೇನೆ. ನನಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಪಗಾರ ಹೆಂಗೆ ಬರ್ತೈತೆ ಹಂಗಂಗೆ ನಮ್ಮ ಮನೆಗೆ ಒಂದೊಂದು ಚಲೋ ಸಾಮಾನು ತರ್ಕೊಂತಾನೆ ಹೋಗ್ತೇನೆ ಆತ. ವಾಷಿಂಗ್ ಮಿಷನ್ ತಂದ್ರೆ ಅರ್ಬಿಗೆ ಟೆನ್ಷನ್ ಇರಂಗಿಲ್ಲ. ಏನು ಒಂದು ಆತದ ಡಿಶ್ ವಾಷರು ತೊಗೊಂಬರ್ತೇನೆ, ಅದಕ್ಕೊಂದು ಸ್ವಲ್ಪ ರೊಕ್ಕ ಜೋಡಿಸ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಡ್ರಿ ನಂಗೆ, ಅದೂ ತಗೋ. ಬಾಣೆ ತಿಕ್ಕು ಟೆನ್ಷನ್ ಇರಂಗಿಲ್ಲ. ಇನ್ನು ತೆಗೆದು ಒಣಕದ ನಾನೇ ಬೇಕಾದ್ರೆ ಒಣಾಕ್ತೀನಿ ಸಂಜಿಕ್ಕೆ. ಇನ್ನು ರೊಟ್ಟಿ ಚಪಾತಿ ಮಾಡೋದ ಅದಕ್ಕೂ ಮಷಿನ್ ಅದಾವು, ಬೇಕಂದಂಗೆ ಅದಾವು, ಅದನ್ನೂ ನಾನೇ ಮಾಡ್ತೀನಿ ಆತ. ಅನ್ನ ಸಾರು ಇವೊಂದು ಚೂರು ಮಾಡ್ಕೊಳಕ್ಕಾಗಲ್ಲ ನಾವ, ಇಷ್ಟು ಚಲೋ ಕೆಲಸ ಐತಿ. ನಿನ್ನ ತಮ್ಮಂದು ಏನೈತಿ ಬೇ, ಅದ ಹೊಲ ನಂಬ್ಕೊಂಡದ ನಾವ. ಏನ ಈಗ ನೋಡ ಮಾವ ಆ ಹೊಲ್ದಾನ್ ಪೀಕ್ ತೆಗದ ಎಲ್ಲ ಮಾಡ್ಬೇಕು. ನನಗೆ ಹಂಗಲ್ಲ, ನನ್ನ ಪಗಾರ ಬರ್ತೈತಿ, ನಂಗೆ ಏನೇ ಬೇಕಂದ್ರೆ ನಾ ತಗೋತೇನೆ. ನಾಳೆ ಮಕ್ಕಳ ಮರಿಯಾಗಿಂದು ಉಪಯೋಗ ಆಕತಿ. ಮುಂದೆ ಹಿಂಗ ಇರಂಗಿಲ್ಲ ಜೀವನ. ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗು, ₹1,00,000 ಡೊನೇಷನ್ ಐತಿ. ಅದೆಲ್ಲ ಹೆಂಗ್ ಮಾಡ್ಲಿ ನಾನು? ನನ್ನ ಕೆಲಸ ನಂಗೆ ಬಿಡಕ್ ಆಗಲ್ಲ. ನೀವು ಬೇಕಾದ್ ಹೇಳ್ರಿ. ಅಲ್ಲಿ ಹೋಗಲ್ಲ ಶಾಂತ, ಆಕಿನೂ ಮನ್ಯಾಗ ಕುಂದ್ರಲಾರ್ದ ಆಕಿನೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಾಳ. ಅದೇನು ಸಕ್ಸಸ್ ಆಕ್ಕತೆ ಬಿಡ್ತೈತೆ, ಆದ್ರೆ ಮಾಡ್ಕೊಂಡಾಳ. ಅಕಸ್ಮಾತ್ ಏನಾರ ಅದು ಸಕ್ಸಸ್ ಆತಪ್ಪ, ಆಗಲ್ಲ ಅಂತ ನಂಗೆ ಗೊತ್ತೈತಿ, ಆದ್ರೂ ಆತಪ್ಪ, ಅವಾಗ ನಾ ಕೆಲಸ ಬಿಟ್ಟು ಮನೆ ಬಾಂಡೆ ತಿಕ್ಕೊಂತ ಬಿದ್ದಿರ್ತೇನೆ. ಆಕಿ ಪಾಡಿ ಆಕಿ ದುಡಿತಾ ಇರ್ತಾಳಲ್ಲಿ. ನಾನು ಓದಿನೂ ಉಪಯೋಗ ಇಲ್ದಂಗೆ ಆಕೀನಿ, ಆಕಿ ಓದ್ಲಾರ್ದನೆ ಎಲ್ಲ ಮಾಡ್ದಂಗೆ ಆಕತಿ. ಗೊತ್ತೇನೆ? ಇದು ನನಗೆ ಅಕ್ಕಿ ಮ್ಯಾಗಿರೋ ಹಠದ ಥರ ನಾ ಮಾಡಕ್ಕೆ ಕೆಲಸನ ನಾ ಬಿಡುದಿಲ್ಲ, ಬೆಕ್ಕದಾಗೋಲ್ತಕ್ಕದು ಅಷ್ಟೇ. ಯವ ನಿನಗೆ ನಿನ್ನ ಮಗಳು ಆರಾಮಾಗಿರ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿಲ್ಲ ಅಂದೆ ನಿನಗೆ? ಏನವ ನೀನು ಮಾತಾಡೋದು ಒಂದಕ್ಕೆ ಸರಿ ಅನ್ನಿಸ್ತೈತಿ, ಆದ್ರೆ ನಮ್ಮಪ್ಪ ನಮ್ಮವನ ವಿಚಾರ ನೆನೆಸ್ಕೊಂಡ್ರೆ ನಾನು ಕಾಳು ಕಿತ್ತು ಬಾಯಿಗೆ ಬರ್ತೈತಿ. ನಂದೇ ತಪ್ಪು. ನೀನು ದುಡಿಬೇಕನ್ನಕ್ಕೆ ನಿನ್ನ ನಮ್ಮ ತವ್ರ ಮನೆಗೆ ನಮ್ಮ ತಮ್ಮಗೆ ಕೊಟ್ಟು ಮದುವೆ ಮಾಡಿದ್ದು ನಂದೇ ತಪ್ಪು. ನಾನು ಊರು ಹಲ್ಕಟ್ಟು ಬಾಡ್ಯಾಗ ಹೇಳಿದ್ದೆ, ಶಾಂತವನ್ ಮಾಡ್ಕೊಂಡ್ರೆ ಈಕಿ ಬೇಡ, ಈಕಿ ಕೆಲ್ಸಕ್ಕೆ ಹೋಗಿ ನೌಕರಿ ಮಾಡಕ್ಕೆ, ಈಕಿ ಮನೆ ಕೆಲಸದ ಗೊತ್ತಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾ ಹೇಳಿದ್ದೆ, ಆ ಹಲ್ಕಟ್ಟು ಬಾಡ್ಯ ಆಕಿನ ಬಿಟ್ಟ ಈಕಿನ ಮಾಡ್ಕೊಂಡ. ಆಕಿ ನೋಡ ಆ ಮನೆ ಒಳಗೆ ಏನು ಚಂದ ಜೀವನ ಮಾಡ್ತಾಳ, ಎಷ್ಟು ಶಾಣೆ ಅದಾಳ. ಮನೆ ಕೆಲಸದ ತಗೋ, ಹೊರಗಿನ ಕೆಲಸದ ತಗೋ, ಮಾತಾಡ ನಯ ನಾಜುಕ್ ತಗೋ, ಎಷ್ಟು ಚಲೋ ಅದಾಳಕಿ. ನನಗೆ ಆಕಿನಂತ ಸೊಸಿ ಬೇಕಾಗಿತ್ತ ಈಕೆಲ್ಲ. ಇಷ್ಟು ನಿಮ್ಮ ಹೊಟ್ಟೆಗಿತ್ತನ? ಅಬಾ ಬಾ 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 ಬರಲ್ಲ ನಿಮ್ಮ ಮನೆಗೆ ನಾನು. ನಿಮ್ಗೆ ನಾನೇ ಬೇಡಾಗಿತ್ತನ? ಬರಲ್ಲ ನಾನು ನಿಮ್ಮ ಮನೆಗೆ, ಬೇಕಾದಾಗ್ಲಿ. ನಾನು ಇಲ್ಲೇ ನಮ್ಮ ಅಪ್ಪ ನಮ್ಮನ ಮನೆಗೆ ಇರ್ತೇನೆ. ಅದೇನು ಮಾಡ್ತೀರಿ ಮಾಡ್ಕೋಗ್ರಿ, ನನಗೆ ಬೆಲೆ ಇಲ್ದಿರೋ ಕಡೆ ನಾನು ಇರಲ್ಲ. ಅಲ್ಲ ನೀವು ಒಂದ್ ಸ್ವಲ್ಪ ಅತ್ತಿಯರ ಸಮಾಧಾನ ಇದ್ದಿದ್ರಕ್ಕಿತ್ರಿ. ಏನ್ ಸಮಾಧಾನ ಇರೋದ್ರಿ ತಮ್ಮರ? ಎಷ್ಟು ಅಂತ ಇರೋದು ನೋಡ್ತೀರಿ ನೀವು, ಎಷ್ಟು ಉಸಿಲ್ ಬಿಡ್ದಂಗೆ ಮಾತಾಡಿದ್ಲಕ್ಕೆ ಅಂತೇಳಿ. ಆ ಕೆಲ್ಸಕ್ಕೆ ಹೋಗಾರಾದ್ರೆ ಈ ಮನೆ ಹಳ್ಳಿ ಮನೆಗೆ ಯಾರು ಸೊಸೆಯಾಗಿ ಬಂದು ಮನ್ಯಾಗ ವಯಸ್ಸಾದವ್ರನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಕೊಂಡ್ರೆ ಮತ್ತೆ ನಾವು ಮಾಡ್ಕೊಂಡು ತಿನ್ನೋದೇನು? ಮತ್ತೆ ಏನಮ್ಮಿ ನಾಕಿ ಮಾತಾಡಿದ್ ಸರಿ, ನಾವು ಒಂದು ಮಾತಾದ್ರೆ ಸಿಟ್ಟು ಬಂದ್ಬಿಡ್ತೇನೆ. ಏನ್ರಿ ವಿಚಾರ ಗೊತ್ತಾತ? ಏನ್ ವಿಚಾರ ಮರಯ್ಯ? ಯಾರ್ದು? ನಿಮ್ ತಮ್ಮಂದನ? ಏನ್ ಹಾಲಿ ಏನ್ ಹೊಟ್ಟಿಲಾದ್ಲನ? ಮತ್ತೇನೇನಾಯ್ತು ಅವ್ನ ಕೆಲಸ? ಈಗ ಏನ್ ಅದನ್ನ ಕುಪ್ಸವನ್ ಮಾಡ್ಬೇಕನ ಮತ್ತೀಗ? ಅದಲ್ಲ, ನಿಮ್ದಂತ್ರು ಬರೀ ಅದ ನೋಡು. ನಮ್ಮ ತಮ್ಮಗೆ ಏನು ಅನ್ಬೇಕ ಅಂತ ಕಾಯ್ತಿರ್ತಿರತ್ತಾಗ. ಅದಲ್ಲ ಕುಬ್ಸುದು ಇದೆಲ್ಲ ಏನು ನಿಮ್ಮನ್ನ ಹೇಳ್ಕೊಂತ ಕುಂದಂಗಿಲ್ಲ. ಮಾಡ್ಬೇಕಂದ್ರೆ ನಾ ಮಾಡ್ತೀನಿ. ಅವೇನು ನಿಮ್ಮ ಹತ್ರ ಏನು ₹1 ಕೇಳವಲ್ಲ, ಇದು ಮಾಡವಲ್ಲ. ಸುಳ್ಳ ಇದಕ್ಕೆ ಅವನು ಹೆಸರು ತೊಗೊಂಡು ದುರಿತೀರಿ ನೀವು. ಈಗ ಬಂದಿರೋ ಪ್ರಶ್ನೆ ಅದಲ್ಲ, ನಿಮ್ಮ ಮಗಳ ವಿಚಾರ ಗೊತ್ತೈತಿನ ಅಂತ ಕೇಳಿದೆ ನಾನು. ನನ್ನ ಮಗಳ ವಿಚಾರ ಏನ್ ನಿನಗೆ ಗೊತ್ತಾಗಿದ್ದು? ಏನಂದ್ರ ನಿಮ್ಮ ಮಗಳ ಹಪ್ಪಳ ಉದ್ದಾಕೊಂಟಾಳಂತಲ್ಲ, ಗೊತ್ತಾತ್ ವಿಚಾರ? ಹಪ್ಪಳ ಉದ್ದಾಕ ಎಲ್ಲಿ? ಎಲ್ಲಂದ್ರೆ ಅದೇ ಶಾಂತವನ್ ಮನೆಗೆ. ಶಾಂತವ್ ಏನೋ ಹೊಸದಾಗಿ ಹಪ್ಪಳ ಉದ್ದುದು ಅಂಗಡಿ ಚಾಲು ಮಾಡ್ಯಾಳಂತ, ಹಪ್ಪಳ ಉಪ್ಪಿನಕಾಯಿ ಇಂಥವದು. ಅದನ್ನ ಈಕಿ ಮಾಡಕೊಂಟಾಳ ಅಲ್ಲಿ ಕೆಲ್ಸಕ್ಕೆ ದಿನಕ್ಕೆ. ನನಗೆ ವಿಚಾರ ಹೆಂಗೆ ಗೊತ್ತಾತ ಹೇಳ್ರಿ? ಶಾಂತವನ್ ಅವನ ಅಂದ್ಲು ಬಾಯ್ ಬಿಟ್ಟು, ಗೊತ್ತನ? ಅಲ್ಲ ಏನು ದೊಡ್ಡ ಮಾರಾಣಿಗತೆ ನೋಡ್ಕೋತೀನಿ ಅಂತ ಕರ್ಕೊಂಡು ಹೋದ್ನಲ್ಲ, ನಂಗಾರ ಕೊಂಡೋರ್ ಮನೆಗೆ ಹಪ್ಪಳ ಉದ್ದ ಕಳ್ಸಾಕತ್ತಾನಲ್ಲ. ಈಗ ಇದನ್ನ ಕೇಳಕ್ಕಾಗಲ್ಲ ನಿಮ್ಗೆ? ಅದೇ ನಮ್ಮ ತಮ್ಮ ಏನಾರ ಈ ಕೆಲಸ ಮಾಡಿದ್ನಂದ್ರೆ ಎಷ್ಟು ಮಾತಾಡ್ತಿದ್ರಿ ಎಂತಾನ? ನಮ್ಮ ತಮ್ಮ ರಾಣಿ ಇಟ್ಕೊಂಡಂಗೆ ಇಟ್ಕೊಂಡಾನ. ಒಂದು ಚೂರು ಹೋಗಿ ಅವ್ನ ಮನೆ ನೋಡೋಗ್ರಿ. ಏನ ಮದುವೆ ಆಗಿ ಬಂದಕ್ಕೆ ಹೊರಗಿನ ಬಿಸಿಲು ಕಂಡಿಲ್ಲ, ಹಂಗೆ ಇಟ್ಕೊಂಡಾನ. ಅದಕ್ಕೆ ನಿಮ್ಮ ಮಗಳು ಕೊಡ್ರಿ, ಆರಾಮಾಗಿರ್ತಾಳ ಅಂದೆ ನಾನು. ನೀವು ಎಲ್ಲಿ ಕೊಡ್ತೀರಿ? ಅಲ್ಲಿ ಕೊಟ್ಟಿರಿ ಹಪ್ಪಳ ಉದ್ದ ಕೊಂಟಾಳ. ಹಪ್ಪಳ ಉದ್ದಕ್ಕೆ ಇಷ್ಟು ದಿನ ಅರ್ಬಿ ಅಂಗಡಿಗೆಲ್ಲ ಹೋಗಿದ್ದಾತ, ಈಗ ಹಪ್ಪಳ ಬದ್ದ ಕೊಂಟಾಳ ಈಗ. ಅಯ್ಯೋ ದೇವ್ರೆ. ಅಲ್ಲ ಅಲ್ಲೇ ಶಾಂತವ್ರ ಮನ್ಯಾಗ ಹೋದಲ್ಲ, ಹೋಗ್ಲಿ ಬಿಡು. ಅದ್ ನೀನ್ ಅಷ್ಟು ಒತ್ತಿ ಹೇಳುದು ಹಪ್ಪಳ ಉದ್ದ ಕೊಟ್ಟ. ಯಾಕ ಈಗ ಮದ್ವಿ ಮಾಡಿ ಕೊಟ್ಟತಿ ಏನ? ಈಗ ಆಕೆ ಅಲ್ಲಿ ಏನೇ ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಸಂಬಂಧ. ಸರಿ ಅಲ್ಲ? ಅವ್ರೇನ್ ಅಗ್ರಿಮೆಂಟ್ ಅಂತ ಮಾಡಿದ್ದಿಲ್ಲ ನಿಮ್ಮ ಮಗಳನ್ನ ಎಲ್ಲಿ ಕೆಲಸಕ್ಕೆ ಕಳ್ಸಲ್ಲ ಅಂತೇಳಿ. ನನಗನ್ನಿಸ್ತೈತಿ ಇವ್ರಿಬ್ರು ಗೆಳತಾರಲ್ಲ ಮೊದ್ಲಿಂದ, ಅದಕ್ಕೆ ಏನೋ ಹೊಸದಾಗಿ ಚಾಲು ಮಾಡ್ಯಾಳಲ್ಲ, ಬೇರೆ ಹೊಸಬ್ರನ್ನ ಕರ್ಕೊಳ್ಳೋದಕ್ಕಿಂತ ನನ್ನ ಮಗ ಗೊತ್ತಿದ್ದಾರೆ ನಮ್ ಗೆಳತಾರ ನಾವ ಒಂದಾಗಿ ಮಾಡೋದಂತ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ನನಗೆ ಅದೇ ನೋಡಿ ನಂಬಿಕೆ ಇರೋದು. ನೀ ಸುಮ್ಮನೆ 108 ತಲೆ ತುಂಬಿದ್ರೆ ನಾನೇನು ತುಂಬ್ಕೊಳವ ಅಲ್ಲ. ಅದಕ್ಕೆ ಸುಮ್ಮನೆ ಏನಾರ ಹೇಳ್ಕೊಂಡು ನಿಂದ್ರಬೇಡ, ನಿನ್ ಕೆಲ್ಸ ಐತೆ ನೋಡ್ಕೋ ಹೋಗು. ರೀ ನಿಮಗಂತೂ ಹೇಳ್ತಾನಲ್ಲ ನಾನು, ಬುದ್ಧಿಲ್ಲ. ಅದು ಅಲ್ಲದೆ ಇನ್ನೊಂದು ವಿಚಾರ ದೊಡ್ಡದಾಗೈತಿ, ಗೊತ್ತೈತಿ? ಏನು?
ಅದೇ ನಿಮ್ಮ ಮಗಳ ಮನಿ ಒಳಗ ನಾದ್ನಿ ಗಂಡ ನಾದ್ನಿ ಅತ್ತಿ ಅಷ್ಟ್ರು ಬಂದಾರಂತ. ಬಾಂಡೆ ಸಾಮಾನು ಎಲ್ಲ ಕಟ್ಕೊಂಡು ದೊಡ್ಡ ಗಾಡಿ ಹೇರ್ಕೊಂಡ. ಮನಿ ಇಲ್ಲಂತವ್ರಿಗೆ ಇರಾಕ ಅವ ಸಾಲ ಮಾಡಿ ಜೂಜಾಡಿ ಮನಿ 3 ಲಕ್ಷ ರೂಪಾಯಿ ಹಳ್ಯಾರಿಗೆ ಕೊಡಕ್ಕೆ ಹಚ್ಚಲಿಲ್ಲನ. ಈಗ ಮತ್ತೆ ಮುಕ್ಕುಳೇರ ಎಲ್ಲ ಇದು ಮಾಡ್ಕೊಂಡು ಹೊಲ ಕೊಡೋದು ಗಂಟು ಬಿದ್ದಿದ್ನಂತ. ಅದ್ನೀಗ ಸದ್ಯಕ್ಕೆ ಕೊಟ್ಟಿಲ್ಲ ಅಂತೇಳಿ ಏನ ಎಲ್ಲ ಪೂರ್ತಿ ಬಂದು ಬಾಂಡೆ ಸಾಮಾನು ಹೇರ್ಕೊಂಡು ಇವ್ರ ಮನ್ಯಾಗ ಅದಾನಂತ. ಇವ್ರ ಮನ್ಯಾಗ ಅದಾರಂತ ಅಷ್ಟ್ರಿಗೂ ಕುಳು ಕುಚ್ಚಾಕದು ಒಟ್ರು ನೋಡ್ಕೊಳ್ಳೋದು ಎಲ್ಲ ನಿಮ್ಮ ಮಗಳೇ ಈಗ ಗೊತ್ತು. ಹೌದಾ? ಈ ವಿಚಾರ ನಂಗೆ ಗಿರ್ಜಾ ಫೋನ್ ಅಷ್ಟೇ ಹೇಳಲೇ ಇಲ್ಲಲ್ಲ. ಅದೇಂಗೆ ಹೇಳ್ತಾಳ ಅಸಹ್ಯ ಆಗೈತಿ ಅನಿಸ್ತಿರ್ತೈತಿ ಒಳಗೊಳಗ ಎಲ್ಲರ ಒಂದು ಬತ್ತಲೆ. ನಾನು ನಮ್ಮ ಅವ್ನ ಮಾತು ಕೇಳಬೇಕಿತ್ತು, ಆ ವಿಷ್ಕಂಠ ಮಾವನ್ನ ಮದುವೆ ಮಾಡ್ಕೋಬೇಕಿತ್ತು, ನನ್ನ ಜೀವನ ಚಂದ ಇರ್ತಿತ್ತು, ಈ ರೀತಿ ಇವ್ರು ಚಾಕ್ರಿ ಮಾಡ್ಕೊಂಡು ಬಿದ್ದಿರೋದರ ತಪ್ತಿತ್ತು ಅಂತೇಳಿ ಒಳಗೊಳಗ ಅನಿಸ್ತಿರ್ತೈತಿ ಗೊತ್ತನ. ಬಾಯ್ ಬಿಟ್ಟು ಹೇಳಂಗಲ್ಲ, ಮೀಸ್ ಮಾಡಕತ್ತಲ್ಲ ಮತ್ತೆ ಅದಕ್ಕೆ ಗೊತ್ತನ. ಅಲ್ರಿ ನಮ್ಮ ಮನ್ಯಾಗ ಏನು ಈಕಿಗೆ ತಿನ್ನಕ್ಕೆ ಉಣ್ಣಕ್ಕೆ ಬರಕ್ಕೆ ಏನಾರ ಬರಾನ, ಈಕಿಗೆ ಯಾರ ಆತಿಗಳು ಕಾಟ್ನ ನಾದಿಗಳು ನಾದ್ನಿಯಾರ ಕಾಟ್ನ ಏನೂ ಇಲ್ಲ, ಎಲ್ಲ ಇತ್ತಪ್ಪ. ಹೋದ್ಲು ಅಲ್ಲೇ ಮದುವೆ ಮಾಡ್ಕೋತೀನಿ ಅಂತೇಳಿ. ನೋಡ, ನನ್ನ ಮಗಳಿಗೆ ಹಂಗ ಅನ್ಸಕ್ ಸಾಧ್ಯನೇ ಇಲ್ಲ. ಸುಳ್ಳ ಏನಾರ ಒಂದ್ ತಲೆಯಾಗ ತುಂಬಬೇಡ ನನಗ. ಏನ ಸುಮ್ಮನೆ ತಣ್ಣ ನಿಂದ ಏನ್ ಕೆಲಸ ಐತೆ ನೋಡ್ಕೋಗು. ನನ್ನ ಮಗಳ ಮದುವೆ ಆಗ್ಲಾರ್ದ ಹಂಗ ಇದ್ದಿದ್ರು ನನ್ಗೇನ್ ಬೇಜಾರಿಲ್ಲ. ನಿನ್ನ ತಮ್ಮಗ್ ಮಾತ್ರ ನಾನ ಕೊಡ್ತಿದ್ದಿಲ್ಲ. ಆದ್ರೆ ನನ್ನ ಮಗಳು ಒಪ್ಕೊಂಡಿಲ್ ಬಿಡು. ಏನ ಸುಮ್ಮನೆ ಆಗ್ಲಾರದನ್ನ ಹಿಂಗ ಅನ್ಕೊಂಡ್ರು ಹಂಗ ಅನ್ಕೊಂಡ್ರು ಅನ್ಕೋಲಾರದನ್ನ ಅನ್ಕೊಂಡಾರ ಅಂತ ಯಾಕೆ ವಿಚಾರ ಮಾಡಿ ನಿನ್ನ ಒಳಗ್ ನೀ ಸಣ್ಣಕ್ಕಿ ಹೋಗ್ ಹೋಗ.